ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಡೇ 23 ಪ್ರೋಮೋ 2 ಬಂದಿದೆ. ಈ ಪ್ರೋಮೋದಲ್ಲಿ ಮಾತ್ರ ಅಮೇಜಿಂಗ್ ಅಂತ ಹೇಳ್ಬೋದು. ಯಾಕೆಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಕಾಯಬಾರ್ದು, ಒಬ್ಬೊಬ್ರು ಒಪಿನಿಯನ್ ಕೇಳಿದಾಗ ಯಾವ ರೀತಿ ಆದ್ರೆ ಇತ್ತೋ ಅದೇ ರೀತಿಯಾಗಿ ನಮ್ಮ ರಿಷಿ ಗೌಡ ಒಂದೊಂದು ಮಾತು, ಒಂದೊಂದು ಮುತ್ತು, ಒಂದೊಂದು ಅಮೇಜಿಂಗ್ ಅಂತ ಹೇಳ್ಬೋದು, ಒಂದು ಅದ್ಭುತ ಅಂತ ಹೇಳ್ಬೋದು. ಯಾಕೆಂದ್ರೆ ಅವ್ರು ಕೊಟ್ಟಿರೋ ಒಂದು ಬಿರುದುಗಳಿದಾವಲ್ಲ ಒಬ್ಬೊಬ್ರಿಗೆ, ಆ ಒಂದು ಇದು ಕ್ಯಾಟಗರಿ ಸಖತ್ ಸೂಟ್ ಆಗುತ್ತೆ. ಅದ್ರಲ್ಲೂ ಕೂಡ ನಮ್ಮ ಸುಧೀರ್ ಅವರಿಗೆ ಉತ್ತರ ಕುಮಾರ ಅಂತ, ಇದಕ್ಕಿಂತ ಮುಂಚೆ ನಾನು ಒಂದ್ಸಲ ಎಪಿಸೋಡ್ ರಿವ್ಯೂ ಮಾಡ್ಬೇಕಾದ್ರೆ ಹೇಳಿದ್ದೆ ಉತ್ತರ ಕುಮಾರ ಅಂತ. ಸೇಮ್ ಆಸ್ ಇಟ್ ಇಸ್ ನಮ್ಮ ರಿಷಿ ಗೌಡ ಕೂಡ ಸುಧೀರ್ ಅವರಿಗೆ ಅದೇ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಮತ್ತೆ ಯಾರ್ಯಾರಿಗೆ ಯಾವ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ, ವಿಶೇಷವಾಗಿ ಅಶ್ವಿನಿ ಅವರಿಗೆ ಮತ್ತು ಜಾಹ್ನವಿ ಅವರಿಗೆ, ಧ್ರುವಂತ್ ಅವರಿಗೆ ಏನೆಲ್ಲ ಟಾಂಗ್ ಕೊಟ್ಟಿದ್ದಾರೆ, ಯಾವ ಬಿರುದುಗಳೆಲ್ಲ ಕೊಟ್ಟಿದ್ದಾರೆ ಅಂತ ಈ ಪ್ರೋಮೋ ನೋಡಿದಾಗ ಏನನ್ಸುತ್ತೆ, ಅವರ ಒಂದು ಎಕ್ಸ್ಪ್ರೆಷನ್ ನೋಡಿದಾಗ ಮಾತ್ರ ಸಖತ್ತಾಗ ಖುಷಿ ಆಗುತ್ತೆ ಗುರು. ಆ ರೀತಿ ಇದೆ. ಮತ್ತೆ ಚಾನಲ್ ಯಾರು ಹೊಸ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು DDTV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಿ. ಅದರಲ್ಲಿ ನೀವು ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಆಗಿ ಫೋಟೋಸ್, ವಿಡಿಯೋಸ್, ರಿವ್ಯೂಸ್ ಎಲ್ಲ ನೋಡಬಹುದು. ಒಂದು ವೇಳೆ ನೋಟಿಫಿಕೇಶನ್ ಬರಲಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಪಕ್ಕದಲ್ಲಿ ಹಾಗೆ ಹೈಪ್ ಬಟನ್ ಇರುತ್ತೆ, ಅದು ಹೈಪ್ ಕೊಡಿ. ಯಾಕಂದ್ರೆ ಅದರಿಂದ ಬೇರೆಯವರಿಗೆ ವಿಡಿಯೋ ಸಜೆಸ್ಟ್ ಮಾಡುತ್ತೆ, ಅದರಿಂದ ನನಗೆ ವಿಡಿಯೋ ಮಾಡಕ್ಕೆ ಮತ್ತೆ ಉತ್ಸಾಹ ಬರುತ್ತೆ, ಖುಷಿ ಕೂಡ ಸಂತೋಷ ಕೂಡ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಷಯಕ್ಕೆ ಬಂದ್ಬಿಡೋಣ. ಗೊತ್ತೇ ಇರುತ್ತೆ, ವೈಲ್ಡ್ ಕಾರ್ಡ್ ಎಂಟ್ರಿ ರಿಷಿ ಗೌಡ ಇಬ್ರು ಮಾಡಲ್, ಸ್ಪೋರ್ಟ್ಸ್ಶಿಪ್ ಅಂದ್ರೆ ಕ್ರೀಡಾಕಾರಣಿ ಹೌದು, ಈಗ ಮಾಡಲ್ ಹೌದು, ಒಳ್ಳೆ ಫಿಟ್ನೆಸ್ ಕೂಡ ಇದ್ದಾರೆ. ಎಂಟ್ರಿ ಕೊಡ್ತಿದ್ದಂಗೆ ಒಂದು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂದ್ರೆ, ರೌಂಡ್ ಸರ್ಕಲ್ ನಿಂತ್ಕೋಬೇಕು, ಕೈಯಲ್ಲಿ ಒಂದು ಬ್ಯಾಟ್ ಇರುತ್ತೆ, ಆ ಬ್ಯಾಟ್ಗೆ ಒಂದು ತಾಕತ್ ಇರುತ್ತೆ, ಸುತ್ತ ಫೋಟೋಸ್ ಎಲ್ಲ ಇರ್ತಿರ್ತಾರೆ. ಒಬ್ಬೊಬ್ಬರ ಬಗ್ಗೆ ಒಂದು ಒಪಿನಿಯನ್ ಹೇಳಿ ಅವರಿಗೆಲ್ಲ ಬ್ಯಾಟ್ ತಗೊಂಡು ಹೊಡಿಬೇಕಂದ್ರೆ ಚಿತ್ರವಾಗಿ ಹೊಡಿಬೇಕು. ಆ ರೀತಿ ಟಾಸ್ಕ್ ಇರುತ್ತೆ. ಆಕ್ಚುಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆ ರೀತಿ ಒಂದು ಕೊಡ್ತಾರೆ. ಆ ಕೊಟ್ಟಾಗ ಮಾತ್ರ ಅಲ್ಲಿನ ಕಂಟೆಸ್ಟೆಂಟ್ ಅವ್ರನ್ನ ಮಾತಾಡ್ಸಾಗಿಲ್ಲ, ನೋಡೋ ಹಾಗಿಲ್ಲ, ಅವ್ರನ್ನ ಟಿವಿಲಿ ನೋಡ್ಬೇಕು. ಅವರು ಅಲಾರಾಮ್ ಬರುತ್ತೆ, ಒಂದು ಅಲಾರಾಮ್ ಬಂದಾಗ ಅವ್ರು ಟಿವಿ ನೋಡ್ಬೇಕು. ಆವಾಗ ಶುರುವಾಗುತ್ತೋ ನೋಡಿ ಒಬ್ಬೊಬ್ರಿಗೊಂದು ಬಿರುದು. ಆಹಾ, ಸೂಪರ್ ಅಂದ್ರೆ ಸೂಪರ್ ಅನ್ಸುತ್ತೆ. ಯಾಕಂದ್ರೆ ಅಶ್ವಿನಿ ಗೌಡರಿಗೆ ಒಂದು ಟಾಂಟ್ ಕೊಡ್ತಾರೆ. ಏನಂತ ಗೊತ್ತಾ, ಅಶ್ವಿನಿ ಗೌಡರು ಆನೆ ನಡೆದಿದ್ದೇ ದಾರಿ ಸರಿ ಅನ್ಕೊಂಡಿದಾರೇನೋ, ಆನೆ ನಡೆದಿದ್ದ ದಾರಿ ಸರಿ ಇರಲ್ಲ ಅಂತ ನಾನ್ ಹೇಳ್ತೀನಿ. ಬಿಗ್ ಬಾಸ್ ಹೇಳಕ್ ನಾನ್ ಬಂದಿದ್ದೀನಿ ಅಂತ ಹೇಳಿ ನಮ್ಮ ರಿಷಿ ಗೌಡ ಹೇಳ್ತಾ ಇದಾರೆ. ಅದೇ ರೀತಿಯಾಗಿ ಧ್ರುವಂತ್ ಅವ್ರ ಬಗ್ಗೆ ಹೇಳ್ತಾರೆ. ಧ್ರುವಂತ್ ಅವ್ರು ಈ ಟೈಮ್ ಆಲೆ ಮುಗೀತು, ಇನ್ನು ನಿಮ್ಮ ಮನೆಗೆ ಹೋಗೋದೇ ಒಳ್ಳೆ ಸಮಯ, ಇದು ಮನೆಗೆ ಹೋಗಕ್ಕೆ ಕರೆಕ್ಟ್ ಆಗಿ ಟೈಮ್ ನಿಮ್ ಟೈಮ್ ಮುಗೀತು, ನೀವು ಒಯ್ತಾ ಇರಿ ಮನೆಗೆ ಅಂತೇಳಿ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ನಮ್ಮ ರಿಷಿ ಗೌಡ ಅವರು. ಸೂಪರ್ ಆಗಿ ಆ ಪ್ರೋಮೋ ನೋಡಿದಾಗ ಒಳ್ಳೆ, ಇವತ್ತು ಬಂದ್ರೆ 2 ಪ್ರೋಮೋಗಳು ಸೂಪರ್ ಇದೆ ಗುರು. ಆ ರೀತಿ ಇತ್ತು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ಸುಧೀರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಸುಧೀರ್ ಅವರೇ ನನ್ನ ಟಾರ್ಗೆಟ್, ಅವ್ರನ್ನೇ ನಾನು ಟಾರ್ಗೆಟ್ ಮಾಡ್ತೀನಿ. ಆಕ್ಚುಲಿ ಸುಧೀರ್ ಅವರ ಒಂದು ವೇಷಭೂಷಣ, ಅವರ ಮಾತು, ಅವರ ಸ್ಟೈಲು, ಅವರ ನುಡಿ ಎಲ್ಲ ನಡೆ ಮಾತೆಲ್ಲ ಕೇಳಿದಾಗ ನಂಗೆ ಒಂದೊಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ನಾನು ಒಪಿನಿಯನ್ ತಿನ್ಕೊಂಡಿದ್ದೆ ಯಾವತ್ತೇ ಗ್ರ್ಯಾಂಡ್ ಲಾಂಚ್ ಟೈಮ್ ಅಲ್ಲಿ. ಬಟ್ ಅದಾದ್ಮೇಲೆ ಮನೆಗೆ ಬಂದ್ಮೇಲೆ ಗೊತ್ತಾಯ್ತು ಅವರು ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ಲ. ಅವ್ರು ಒಂದ್ ಹೆಸರು ಕೊಡ್ಬೇಕು ಅನ್ಕೊಂಡಿ, ಒಂದ್ ಬಿರುದು ಕೊಡ್ಬೇಕು ಅನ್ಕೊಂಡಿನಿ. ಅದೇ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನಂಗೆ ಒಂದು ಗಾದೆ ಮಾತಿಲ್ಲ, ಅದು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳಿ ಮಾತು ಹೇಳ್ತಾರೆ. ಕಟ್ಗೆ ಮುರಿದಂಗೆ, ತಲೆ ಗೋಡ್ದಂಗೆ ಹೇಳ್ತಾರೆ. ಮಾತು ಸಖತ್ತಾಗಿತ್ತು. ಧ್ರುವಂತರ ಬಗ್ಗೆ, ಅಶ್ವಿನಿ ಬಗ್ಗೆ, ಜಾಹ್ನವಿ ಫೋಟೋ ಅಂತ ಹೊಡೆದ್ರೆ ಅರ್ಧ ಕಿಲೋಮೀಟರ್ ದೂರ ಹೋಗುತ್ತೆ ಗುರು. ಆ ರೀತಿ ಹೊಡಿತಾರೆ, ಆ ಕೋಲ್ ತಗೊಂಡು ಬ್ಯಾಟ್ ತಗೊಂಡು ಅವ್ರ ಫೋಟೋಗೆ. ಆ ರೀತಿ ಇದೆ ಈ ಪ್ರೋಮೋದಲ್ಲಿ, ಸಖತ್ತಾಗಿ ಮಾತಾಡ್ತಾರೆ. ಇದೇ ರೀತಿ ಕೂಡ ಎಪಿಸೋಡ್ ಅಲ್ಲಿ ಮತ್ತೆ ಮುಂಬರುವ ದಿನಗಳಲ್ಲಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತೇ ಇರುತ್ತೆ, ರಜತ್ ಅವರು ಮತ್ತೆ ನಮ್ಮ ಯಾರೋ ಇನ್ನೊಬ್ರು ಬಂದ್ರಲ್ಲ, ಅವ್ರ ಹೆಸರು ನೆನಪಾಗ್ತಾ ಇಲ್ಲ, ಅವ್ರು ಬಂದಾಗ್ಲಿ ಇದೇ ರೀತಿ ಆಗಿತ್ತು. ಬಟ್ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ನೋಡಿದ್ರೆ ಈ ಟುದ ತೋರಿಸಿರೋ, ಮತ್ತೆ ಎಪಿಸೋಡ್ ಅಲ್ಲಿ ನಾನು ಇರಲ್ಲ, ಮನೆಗೆ ಹೋಗ್ತೀನಿ ಅಂತ ಅವ್ರನ್ನೇ ಇದು ಮಾಡ್ತಾ ಇದ್ರು. ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ಲಾಸ್ಟ್ ಸೀಸನ್ ಅಲ್ಲಿ ಆ ರೀತಿ ಆಗ್ಬಾರ್ದು ಅನ್ಕೊಂಡಿದೀನಿ. ಈಗ ಮಾತ್ರ ಸೂಪರ್ ಆಗಿದ್ದಾರೆ, ಸೂಪರ್ ಆಗಿ ಪವರ್ ಹೌಸ್ ಅಂತ ಹೇಳ್ಬೋದು. ಆ ರೀತಿ ಎಲ್ಲ ಸ್ಟೇಟ್ಮೆಂಟ್ ಗಳೆಲ್ಲ ಪಾಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ಶಾಕ್ ಆಗ್ತಾರೆ, ಯಾರು ಕಡಿಮೆ ಇಲ್ಲ, ಎಲ್ಲರೂ ಏನ್ ಗುರು ಇದು ಎಲ್ಲ ಅನ್ಕೊಂಡಿದ್ದಾರೆ. ಆಕ್ಚುಲಿ ಇದು ಚೆನ್ನಾಗಿರೋದು ಅಂತ ಅನಿಸ್ತಾ ಇದೆ. ಆ ಪ್ರೋಮೋ ನೋಡಿದಾಗ ಅಶ್ವಿನಿ ಗೌಡರ ಮುಖ ಅಂತೂ ನೋಡಕ್ ಆಗ್ತಿಲ್ಲ, ಆ ರೀತಿ ಆಗಿತ್ತು. ಇನ್ನು ಜಾಹ್ನವಿ ಅಂತೂ ಜಾರ್ಕೊಂಡ್ಬಿಟ್ಲಾ ಆಯ್ತು ಅನ್ಸುತ್ತೆ. ಬೆಳಿಗ್ಗೆನೆ ಜಾರ್ಕೊಂಡಿದ್ರು ಇಬ್ರು ನಮ್ಮ ರಘು ಹತ್ರ. ಮತ್ತೆ ಇವತ್ತು ರಿಷಿ ಗೌಡ ಬೇರೆ ಎಂಟ್ರಿ ಕೊಟ್ಟಿದೆ, ಸಖತ್ತಾಗಿದೆ. ಒಬ್ಬೊಬ್ರಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ.
ಮತ್ತೆ ಸೂರಜ್ ಅವ್ರಿಗೆ ಯಾವ ರೀತಿ ಕೊಡ್ತಾರೆ ಅಂತ ಗೊತ್ತಿಲ್ಲ, ಅದು ಪ್ರೋಮೋ ಬಂದ್ಮೇಲೆ ರಿವ್ಯೂ ಮಾಡೋಣ. ಈ ಪ್ರೋಮೋದಲ್ಲಿ ಮಾತ್ರ ಸೂಪರ್ ಆಗಿ ನನಗೆ ಇಷ್ಟ ಆಗಿದ್ದು ಏನ್ ಗೊತ್ತಾ, ಅಶ್ವಿನಿ ಮೇಡಮ್ ಅವ್ರದ್ದು ಮತ್ತೆ ಸುಧೀರ್ ಅವರು ಉತ್ತರ ಕುಮಾರ ಅಂತ ಒಂದು ಟ್ಯಾಗ್ಲೈನ್ ಕೊಡ್ತಾರೆ ನೋಡಿ, ಅದು ಕರೆಕ್ಟ್ ಸೂಟ್ ಆಗುತ್ತೆ ಅವ್ರಿಗೆ. ನನ್ಗೆ ಅನ್ಸಿದ ಮಟ್ಟಿಗೆ ನಮ್ಮ ಅಶ್ವಿನಿ ಅವರು ಆನೆ ನಡೆದಿದ್ದೆ ದಾರಿ ಸರಿ ತಂದ್ಕೊಂಡಿದ್ದಾರೆ, ಅದು ತಪ್ಪು. ಆನೆ ನಡೆದಿದ್ದ ದಾರಿ ಸರಿ ಇರಲ್ಲ ಅಂತ ನಾಸ್ ತೋರ್ತೀನಿ ಬಿಗ್ ಬಾಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಸಖತ್ತಾಗಿತ್ತು. ಜಾನಿ ಅವ್ರ ಬಗ್ಗೆ ಅಷ್ಟೇನೆ, ಒಂದು ಒದ್ರ ಫೋಟೋ 10 ಕಿಲೋಮೀಟರ್ ದೂರ ಹೋಗುತ್ತೆ ಆ ರೀತಿ ಹೇಳ್ತಾ ಇದ್ದಾರೆ. ಧ್ರುವಂತ ಅವ್ರ ಟೈಮ್ ಮುಗಿತು, ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವ್ರು ಇನ್ನೂ ಚೇಂಜ್ ಆಗಲ್ಲ ಗುರು. ಕೆಲವೆಲ್ಲ ಲೈವ್ ಅಪ್ಡೇಟ್ಸ್ ಎಲ್ಲ ನೋಡಿದಾಗ ಗಿಲ್ಲಿಗೆ ಅವ್ರು ಜಗಳ ಆಗ್ತಾ ಇತ್ತು, ಆ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಬೇಕಾದ್ರೆ ಹೋಗಿ ನೋಡಿ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕಾವ್ಯ ಗಿಲ್ಲಿ ಅವರಿಗೆ ರಾಖಿ ಕಟ್ದಂಗಿದ್ದಾರೆ, ಅದೇನೋ ಬಟ್ಟೆ ಏನೋ ಕಟ್ದಂಗಾದ್ರು, ಅದೆಲ್ಲೋ ಸರಿ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಕಾವ್ಯ ಅವರಿಗೆ ಪ್ಲಸ್ ಇದ್ದಿದ್ದೆ ಗಿಲ್ಲಿ ನಟ, ಅವ್ರನ್ನ ದೂರ ಮಾಡ್ಕೊಂಡ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದು ಗ್ಯಾರಂಟಿ ಅನಿಸ್ತಾ ಇದೆ ನನಗೆ ನೋಡಿದಾಗ. ಖಂಡಿತವಾಗ್ಲೂ ಅದೇನು ಫ್ರೆಂಡ್ಶಿಪ್ ಆಗಿ ಇರಿ, ನೀವು ಲವ್ ಮಾಡ್ಬೇಕು, ಅದೇನಂತಾರ ಅದನ್ನ ಅದೇನು ಟ್ರ್ಯಾಕ್ ಏನ್ ಮೇಂಟೈನ್ ಮಾಡ್ಬೇಕಂತ ಏನಿಲ್ಲ, ಲವ್ ಟ್ರ್ಯಾಕ್ ಮೇಂಟೈನ್ ಮಾಡ್ಬೇಕಂತ ಏನಿಲ್ಲ, ಸುಮ್ಮನೆ ಫ್ರೆಂಡ್ಸ್ ಆಗಿರಿ, ಕಜಿನ್ ಅಂತರ ಅಲ್ಲಿಗೆ ಬಿಟ್ಬಿಡಿ. ಅದನ್ನ ರಾಖಿ ಕಟ್ಟೋದು ಹಗ್ಗ ಕಟ್ಟೋದು ಎಲ್ಲ ಬೇಕಾ? ಅವರಿಂದಾನೇ ಸ್ವಲ್ಪ ಬಜ್ ಬಂದಿದೆ, ಕ್ರಿಯೇಟ್ ಇದೆ, ನಿಮಗೆ ರೂಮರ್ಸ್ ಎಲ್ಲ ಇದೆ, ಚೆನ್ನಾಗಿದೆ. FIR ಮೇಂಟೈನ್ ಮಾಡ್ಬೇಕಂತ ಹೇಳ್ತಾ ಏನೂ ಇಲ್ಲ. ಬಿಗ್ ಬಾಸ್ ಮೇಲೆ ತುಂಬಾ ಇದಾವೆ, ನೀವು ಕರೆಕ್ಟ್ ಆಗಿದ್ರೆ ಸಾಕ್ತಾನೆ. ಅದ್ ಬಿಟ್ಬಿಟ್ಟು ಎಲ್ಲ ಸುಮ್ನೆ ಬಾಬಾ ಗಿಲ್ಲಿ ಕಾವು ಬೇಡ, ಕಾವು 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 ಅಂತಾನೆ, ಕಾವಿಲ್ಲ ಪಾವಿಲ್ಲ ಎಲ್ಲ ರಾಖಿ ಕಟ್ಟಿ ಬಿಸಾಕಾಯ್ತು. ಆ ರೀತಿ ಇದೆ. 2 ಪ್ರೋಮೋಸ್ ನೋಡಿದಾಗ ಒಂದಂತೂ ಸಖತ್ತಾಗಿದೆ. ರಿಷಿ ಗೌಡ ಎಂಟ್ರಿ ಆದಾಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಕೊಟ್ಟಿರೋ ಅದು ಸಖತ್ತಾಗಿ ಅದ್ಭುತ, ಅಮೇಜಿಂಗ್, ಒಂದು ಅಮೋಘ ಅಂತ ಹೇಳ್ಬೋದು. ಆ ರೀತಿ ಇದೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಯಾವ ರೀತಿ ಅನಿಸ್ತು ಅಂತ ನೀವಂತ ಕಮೆಂಟ್ ಮಾಡಿ. ಒಂದಂತೂ ಸತ್ಯ, ಇವತ್ತಿನ ಎಪಿಸೋಡ್ ಒಂದು ಲೆವೆಲ್ ಇರುತ್ತೆ ಗುರು, ಖಂಡಿತವಾಗ್ಲು ಅಷ್ಟು ಚೆನ್ನಾಗಿರುತ್ತೆ. ನೋಡೋಣ, ಎಪಿಸೋಡ್ ನೋಡಿ ಮಾತಾಡೋಣ, ಎಪಿಸೋಡ್ ರಿವ್ಯೂ ಮಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಅಪ್ಡೇಟ್ಗಳಾಗಿರ್ಬೋದು, ರಿವ್ಯೂಸ್ ಆಗಿರ್ಬೋದು ತುಂಬಾನೇ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ನಮ್ಮ ಟೀಮ್ ಕಡೆಯಿಂದ ತುಂಬಾ ಸಪೋರ್ಟ್ ಇರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.